ಮಿಸ್ಟರ್ ರಾವ್, ನೀವೊಬ್ಬರು ಫೇಮಸ್ ಕ್ರಿಮಿನಲ್ ಲಾಯರು. ನೀವು ಎಂತೆಂಥ ಕೇಸ್ಗಳಲ್ಲಿ ನೋಡಿದ್ದೀರಾ, ಎಂತೆಂಥವ್ರನ್ನೂ ಬಿಡುಗಡೆ ಮಾಡಿಸಿದ್ದೀರಾ, ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ನೀವು ಓದಿರೋ ವಿದ್ಯೆ ಮೇಲೆ ಪ್ರಮಾಣ ಮಾಡಿ ಹೇಳಿ, ರಾವಣ್ ನಿರಪರಾಧಿನ? ಇಸ್ ಈ ಇನ್ನಸೆಂಟ್? ನನ್ನ ಕ್ಲೈಂಟ್ನ ಕಾಪಾಡೋದು ನನ್ನ ವೃತ್ತಿ ಧರ್ಮ. ಇಟ್ ಈಸ್ ಪ್ರೊಫೆಷನಲ್ ಎಥಿಕ್ಸ್. ಕೋರ್ಟ್ ಬೇಕಾಗಿರೋದು ಸತ್ಯ ಅಲ್ಲ, ಸಾಕ್ಷಿಗಳು. ಆದ್ರೆ ನಾವು ಓದಿರೋದು ನ್ಯಾಯ, ನೀತಿ, ಧರ್ಮನ ಕಾಪಾಡೋದಕ್ಕೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸೋದಕ್ಕೆ. ಈ ಸಮಾಜದಲ್ಲಿ ಸರಿ ತಪ್ಪು ಸುಳ್ಳು ಅಂತ ಯಾವುದೂ ಇಲ್ಲ. ಅವರವರ ದೃಷ್ಟಿಕೋನಕ್ಕೆ ಅವ್ರು ಹೇಳೋದೇ ಸತ್ಯ, ಮಾಡೋದೇ ಸರಿ. ಮನಸ್ಸಾಕ್ಷಿ ಅನ್ನೋದು ಇದೆಯಲ್ಲ, ಮನಸ್ಸಾಕ್ಷಿನ ಕೋರ್ಟ್ ಒಳಗಡೆ ಬಂದಾಗ ಆಚೆ ಕಡೆನೆ ಬಿಟ್ಟು ಬರಬೇಕು. ನಿಮ್ಮಿಂದ ಏನೇನು ಅನಾಹುತಗಳಾಗಿದೆ ಅಂತ ಗೊತ್ತಿದೆ ನಿಮಗೆ? ಹಳೆ ರೋಡ್ಗಳಿಗೆ ಅವರು ಮಾಡಿರೋ ಕೊಲೆಯಿಂದ, ಅತ್ಯಾಚಾರದಿಂದ, ಕಿಡ್ನಾಪ್ಗಳಿಂದ ನಿಮ್ಮ ಸಾಮರ್ಥ್ಯವನ್ನು ಬಳಸಿ ಅವರನ್ನ ಬಿಡುಗಡೆಗೊಳಿಸಿದ್ದೀರಾ. ಈಗ ಅವರು ಸಮಾಜ ಸೇವಕರು. ಟಿವಿ ಚಾನೆಲ್ಗಳಲ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂತು ಅವರು ಮಾಡಿರೋ ಎಲ್ಲಾ ಅಪರಾಧಗಳಿಂದ, ಎಲ್ಲ ಕೇಸುಗಳಿಂದ ಒಡೆದು ಆಚೆ ಬಂದಿದ್ದೀವಿ ಅಂತ ದರ್ಪದಿಂದ ಬೆರೀತಾ ಇದ್ದಾರೆ. ಅದನ್ನು ಕೇಳಿದಂತ ಯುವ ಜನರು ಪ್ರಭಾವಿತರಾಗ್ತಾ ಇದ್ದಾರೆ. ನಾವೇನೇ ಕೊಲೆ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು ಬಿಡುಗಡೆ ಆಗಬಹುದು ಅನ್ನೋದನ್ನ ಮನಗಂಡು, ತಾವೇನೇ ತಪ್ಪು ಮಾಡಿದ್ರು ಕಾನೂನಿಂದ ಬಚಾವಾಗಬಹುದು ಅನ್ನೋ ಧೈರ್ಯದಿಂದ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಸಮಾಜಘಾತುಕರಾಗ್ತಾ ಇದ್ದಾರೆ. ಮಿಸ್ಟರ್ ರಾವ್, ಕರ್ಮ ಕಾಣಿಸಲ್ಲ, ಕಾಡುತ್ತೆ. ಇದು ನಿಮ್ಮ ತೀರಾ ವೈಯಕ್ತಿಕ ವಿಚಾರ. ನಾನು ಇದನ್ನು ಇಲ್ಲಿ ಕೇಳೋದು ಸಮಂಜಸವಲ್ಲ. ಕ್ಷಮೆ ಇರಲಿ. ನಿಮ್ಮ ಮಡದಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಿಮ್ಮ ವಯಸ್ಸಿಗೆ ಬಂದಿರೋ ಮಗ ಅಪಘಾತದಿಂದ ಪರ್ಮನೆಂಟ್ ಆಗಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ. ರೇ, ಇದೆಲ್ಲ ಕೆಟ್ಟವ್ರ ಮನೇಲಿ ಮಾತ್ರ ನಡೀತೇನ್ರಿ. ಒಳ್ಳೆಯವ್ರ ಮನೇಲಿ ನಡೆಯೋದಿಲ್ವಾ? ಒಳ್ಳೆಯವ್ರ ಮನೇಲಿ ಸಾಯಲ್ವಾ? ಒಳ್ಳೆಯವ್ರ ಮನೇಲಿ ಆಕ್ಸಿಡೆಂಟ್ ಆಗಲ್ವಾ? ಅವ್ರ ಮನೇಲಿ ಸೂಸೈಡ್ಗಳೇ ಆಗಲ್ವಾ? ಅಂದ್ರೆ ನೀವು ಕೆಟ್ಟವರು ಅಂತ ನೀವೇ ಒಪ್ಕೋತಾ ಇದ್ದೀರಾ?